ಸ್ಪರ್ಧಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಕ್ವಶನ್ ನಂಬರ್ 1, ದಾಂಡೇಲಿ ಹುಲಿ ಉಣ್ಯಧಾಮಕ್ಕೆ ಏನೆಂದು ಹೆಸರು ಬದಲಾಯಿಸಲಾಗಿದೆ? ಆಪ್ಷನ್ ಎ ಸಿಂಹ ಹುಲಿ, ಹುಲಿ ಸಂರಕ್ಷಣಾ ತಾಣ, ಕಾಳಿ ಹುಲಿ. ಯಾವುದೂ ಅಲ್ಲ. ಉತ್ತರ ಬಂದ್ಬಿಟ್ಟು ಕಾಳಿ ಹುಲಿ. ದಾಂಡೇಲಿ ವನ್ಯಧಾಮದ ಇನ್ನೊಂದು ಹೆಸರು ಕಾಳಿ ಹುಲಿ. ಕ್ವಶನ್ ನಂಬರ್ 2, ಕರ್ನಾಟಕ ಸ್ಟೇಟ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇರುವ ಸ್ಥಳ ಯಾವುದು? ಟ್ರೈನಿಂಗ್ ಸ್ಕೂಲ್ ಇರೋದು ಮೈಸೂರು, ಯಲಹಂಕ, ಚನ್ನಪಟ್ಟಣ, ಖಾನಾಪುರ. ಉತ್ತರ ಬಂದ್ಬಿಟ್ಟು ಚನ್ನಪಟ್ಟಣ. 3ನೇ ಕ್ವಶನು, ಕರ್ನಾಟಕದ ಯಾವ ಜಲಪಾತವನ್ನು ಕೆನಡಾ ಅಮೆರಿಕದ ನಯಾಗರ ಜಲಪಾತಕ್ಕೆ ಹೋಲಿಸಿದೆ? ಆಪ್ಷನ್ಸ್ ಜೋಗ್, ಗೋಕಾಕ್, ಗಗನಮಕ್ಕಿ, ಸಾತೋಡಿ. ಉತ್ತರ ಬಂದ್ಬಿಟ್ಟು ಗೋಕಾಕ್. 4ನೇ ಕ್ವಶನ್ನು, 7 ಸುತ್ತಿನ ಕೋಟೆಯನ್ನು ಹೊಂದಿದ ನಗರ ಯಾವುದು? 7 ಸುತ್ತಿನ ಕೋಟೆಯನ್ನು ಹೊಂದಿದ ನಗರ ಆಪ್ಷನ್ಸ್ ಚಾಮರಾಜನಗರ, ಪಟ್ಟದಕಲ್ಲು, ಚಿತ್ರದುರ್ಗ, ಐಹೊಳೆ. ಉತ್ತರ ಬಂದ್ಬಿಟ್ಟು ಚಿತ್ರದುರ್ಗ. 5ನೇ ಕ್ವಶನ್ನು, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುವ ಪ್ರದೇಶ? ಆಪ್ಷನ್ಸು ಈಸೂರು, ಶಿವಪುರ, ವಿದುರಾಶ್ವತ್ಥ, ನಗರದಂಗೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ವಿದುರಾಶ್ವತ್ಥ. 6ನೇ ಕ್ವಶನ್ನು, ದೇವಿ ಚಂದ್ರಗುಪ್ತವನ್ನು ಬರೆದವರು ಯಾರು? ದೇವಿ ಚಂದ್ರಗುಪ್ತವನ್ನು ಬರೆದವರು ಆಪ್ಷನ್ಸ್ ವಿಶಾಖದತ್ತ, ಬಾಣಭಟ್ಟ, ಕಾಳಿದಾಸ, ಭಾಸ. ಉತ್ತರ ಬಂದ್ಬಿಟ್ಟು ವಿಶಾಖದತ್ತ. ಆಮೇಲೆ 7ನೇ ಕ್ವಶನ್ನು, ಉತ್ತರ ವೇದ ಸಾಹಿತ್ಯದ ಬರವಣಿಗೆ ಇರುವುದು? ಅರಣ್ಯಕ ಮತ್ತು ಉಪನಿಷತ್ತು, ಬ್ರಾಹ್ಮಣಕಗಳು, ಸೂತ್ರಗಳು ಮತ್ತು ಸ್ಮೃತಿಗಳಲ್ಲಿ ಮೇಲಿನ ಎಲ್ಲವು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವು. ವೇದ ಸಾಹಿತ್ಯ ಬರೋದು ಅರಣ್ಯ, ಬ್ರಾಹ್ಮಣ, ಸೂತ್ರ ಮತ್ತು ಸ್ಮೃತಿಗಳಲ್ಲಿ. 8ನೇ ಕ್ವಶನ್ನು, ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಪ್ರಾಕೃತ, ಸಂಸ್ಕೃತ, ಅರ್ಧಮಾಗಧಿ, ಖರೋಷ್ಠಿ. ಉತ್ತರ ಬಂದ್ಬಿಟ್ಟು ಪ್ರಾಕೃತ. 9ನೇ ಕ್ವಶನ್ನು, ನೀತಿಸಾರ ಗ್ರಂಥ ಬರೆದವರು ಯಾರು? ನೀತಿಸಾರ ಗ್ರಂಥ ಬರೆದವರು ಕಮಂಡಕ, ರಾಜಭೋಜ, ಭವಭೂತಿ, ವಾಕೃತಿ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಕಮಂಡಕ. ನೀತಿಸಾರ ಗ್ರಂಥವನ್ನು ಬರೆದವರು ಕಮಂಡಕ. 10ನೇ ಕ್ವಶನ್ ಬಂದ್ಬಿಟ್ಟು, ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು? ಆಪ್ಷನ್ಸು ರಣರಾಜ, 2ನೇ ವಿಕ್ರಮಾದಿತ್ಯ, ದುರ್ಗಸಿಂಹ, ವಿನಯಾದಿತ್ಯ. ಇದಕ್ಕೆ ಉತ್ತರ ಬಂದ್ಬಿಟ್ಟು ದುರ್ಗಸಿಂಹ. ಪಂಚತಂತ್ರ ಕೃತಿಯ ಕರ್ತೃ ದುರ್ಗಸಿಂಹ. 11ನೇ ಕ್ವಶನ್ನು, ಶ್ರೀಕೃಷ್ಣ ದೇವರಾಯನು ರಚಿಸಿದ ರಾಜನೀತಿ ಗ್ರಂಥ ಯಾವುದು? ಆಪ್ಷನ್ಸು ಜಾಂಬವತಿ ಕಲ್ಯಾಣ, ಅಮುಕ್ತ ಮೌಲ್ಯ, ಮೊದಲಸ ಚರಿತ, ನೀತಿಸಾಲ. ಉತ್ತರ ಅಮುಕ್ತ ಮೌಲ್ಯ. ರಾಜನೀತಿ ಬಗ್ಗೆ ಹೇಳೋದು ಅಮುಕ್ತ ಮೌಲ್ಯ. 12ನೇ ಕ್ವಶನು, ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ? ಆಪ್ಷನ್ಸ್ ಹಳೇಬೀಡು, ತಲಕಾಡು, ಸೋಮನಾಥಪುರ, ಜಾವಗಲ್ಲು. ಉತ್ತರ ಬಂದ್ಬಿಟ್ಟು ತಲಕಾಡು. ಕೀರ್ತಿನಾರಾಯಣ ದೇವಾಲಯ ಇರುವುದು ತಲಕಾಡಿನಲ್ಲಿ. 13ನೇ ಕ್ವಶನ್ ಬಂದ್ಬಿಟ್ಟು, ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಇದಕ್ಕೆ ಆಪ್ಷನ್ಸು ಮಹಮ್ಮದ್ ಗೋರಿ, ಯೂಸುಫ್ ಹರೀಫ್, ಇಬ್ರಾಹಿಂ ಆದಿಲ್ ಶಾಹಿ, ಮಹಮ್ಮದ್ ಆದಿಲ್ ಶಾಹಿ. ಉತ್ತರ ಬಂದ್ಬಿಟ್ಟು ಮಹಮ್ಮದ್ ಆದಿಲ್ ಶಾಹಿ. ಗೋಳಗುಮ್ಮಟವನ್ನು ನಿರ್ಮಿಸಿದರು ಮಹಮ್ಮದ್ ಆದಿಲ್ ಶಾಹಿ. 14ನೇ ಕ್ವಶನ್ನು, ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು? ರಂಗಚಾರ್ಲು, ಟಿ ಆನಂದರಾವ್, ಕೆ ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯನವರು. ಇದಕ್ಕೆ ಉತ್ತರ ಕೆ ಶೇಷಾದ್ರಿ ಅಯ್ಯರ್. 15ನೇ ಕ್ವಶನ್ನು, 2ನೇ ತೈರನ್ ಕದನ ನಡೆದ ವರ್ಷ? 2ನೇ ತೈರನ್ ಕದನ ನಡೆದು 1192, 1191, 1183, 1194. 1192. ಮೊದಲೇದು 1191, ಎರಡನೇದು 1192. 16, ಸರ್ ಥಾಮಸ್ ರೋ ಕೆಳಕಂಡ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದರು? ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್. ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು. ಉತ್ತರ ಬಂದ್ಬಿಟ್ಟು ಜಹಾಂಗೀರ್. ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದರು. 17ನೇದು, ಮೈಸೂರು ಚಲೋ ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು? ಆಪ್ಷನ್ಸ್ಗಳು ಬಂದ್ಬಿಟ್ಟು ಇದಕ್ಕೆ ಸರ್ ಮಿರ್ಜಾ ಇಸ್ಮಾಯಿಲ್, ಕಾಂತರಾಜ್ ಅರಸ್, ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್, ಸರ್ ಅಲ್ಬಾನ್ ಬ್ಯಾನರ್ಜಿ. ಉತ್ತರ ಸರ್ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಮೈಸೂರು ಚಲೋ ಚಳವಳಿ ಸಂದರ್ಭದಲ್ಲಿ ಮೈಸೂರಿನ ದಿವಾನರು. 18ನೇ ಕ್ವಶನು, ಕೆಳಗಿನ ಕದಂಬ ಅರಸರ ಕಾಲಕ್ರಮ ಬರೆಯಿರಿ. ಮಯೂರವರ್ಮ, ಭಗೀರಥ, ಕಾಕೋತ್ಸವರ್ಮ, ಶಾಂತಿವರ್ಮ. ಇದು ಕೊಟ್ಟಿದ್ದವರು ಕರೆಕ್ಟ್ ಇದೆ. 1, 2, 3 ಫಸ್ಟ್ ಮಯೂರವರ್ಮ ಸ್ಥಾಪನೆ ಮಾಡಿದ್ದು, ಆಮೇಲೆ ಭಗೀರಥ, ಕಾಕೋತ್ಸವರ್ಮ, ಶಾಂತಿವರ್ಮ. ಸೀರಿಯಲ್ ಕರೆಕ್ಟ್. 19ನೇ ಕ್ವಶನು, ಗಜಬೆಂಟೆಕಾರ ಬಿರುದನ್ನು ಹೊಂದಿದ ಅರಸ ಯಾರು? ಗಜಬೆಂಟೆಕಾರ ಬಿರುದನ್ನು ಹೊಂದಿರತಕ್ಕಂಥ ಅರಸರ 1ನೇ ದೇವರಾಯ ಹಕ್ಕ, 2ನೇ ದೇವರಾಯ ಕೃಷ್ಣ. ಗಜಬೆಂಟೆಕಾರನ ಬಿರುದು ಹೊಂದಿದರು 2ನೇ ದೇವರಾಯ. 2ನೇ ದೇವರಾಯನಿಗೆ ಗಜಬೆಂಟೆಕಾರ ಎಂಬ ಬಿರುದು ಇತ್ತು. 20ನೇ ಕ್ವಶನು, ಮೈಸೂರು ರಾಜ್ಯದ ಕಬ್ಬಿನ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ? 1913, 23, 1919, 1909. ಉತ್ತರ ಬಂದ್ಬಿಟ್ಟು 1926ರಲ್ಲಿ ಕಬ್ಬಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಯಿತು. 21ನೇದು, ಜಪಾನಿನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1942ರಲ್ಲಿ ಸ್ಥಾಪಿಸಿದವರು? ಚಿತ್ತರಂಜನ್ ದಾಸ್, ರಾಸ್ ಬಿಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್, WC ಬ್ಯಾನರ್ಜಿ. ರಾಸ್ ಬಿಹಾರಿ ಬೋಸ್ ಸ್ವತಂತ್ರ ಲೀಗ್ ಸ್ಥಾಪಿಸಿದವರು. ಗಂಗರ ದೊರೆ ಶಿವಮಾರ ರಚಿಸಿದ ಕೃತಿಗಳು ಯಾವುವು?
ಆಪ್ಷನ್ಸ್ಗಳು ಬಂದುಬಿಟ್ಟು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಗಜಶತಕ, ಸೇತುದಾನ, ನೀತಿಶಾಸ್ತ್ರ, ಬೃಹತ್ ಕಥಾ, ದೀಪವಂಶ, ಮಹಾವಂಶ. ಉತ್ತರ ಬಂದುಬಿಟ್ಟು ಗಜಶತಕ ಮತ್ತು ಸೇತುದಾನ. 23ನೇ ಕ್ವಶನು, ರಾಷ್ಟ್ರಕೂಟರ ದೊರೆ ಶ್ರೀಕೃಷ್ಣ ರಚಿಸಿದ ಎಲ್ಲೂರಿನ ಕೈಲಾಸನಾಥ ದೇವಾಲಯ ಎಷ್ಟನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿದೆ? ಎಷ್ಟನೇ ಶತಮಾನದಲ್ಲಿ ಕಟ್ಟಿದೆ ಅಂದರೆ 6ನೇ ಶತಮಾನ, 8ನೇ ಶತಮಾನದಲ್ಲಿ, 9ನೇ ಶತಮಾನದ, 10ನೇ ಶತಮಾನದ್ದು. ಇದು ಬಂದುಬಿಟ್ಟು 8ನೇ ಶತಮಾನದ್ದು. ಕೈಲಾಸನಾಥ ದೇವಾಲಯ ಕಟ್ಟಿದ್ದು 8ನೇ ಶತಮಾನ. 24ನೇ ಕ್ವಶನ್, ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಯಾರು? ದಕ್ಷಿಣ ಭಾರತ ತಾಜ್ ಮಹಲ್ ಎಂದು ಹೇಳಿಕೊಟ್ಟವರು ಜೇಮ್ಸ್ ಮಿಲ್, ಫರ್ಗುಸನ್, ಕಜಿನ್ಸ್, ವಿ ಸ್ಮಿತ್. ಇದಕ್ಕೆ ಉತ್ತರ ಬಂದುಬಿಟ್ಟು ಕಜಿನ್ಸ್. ಇದಕ್ಕೆ ಉತ್ತರ ಕಜಿನ್ಸ್. 25ನೇ ಕ್ವಶನ್ನು, ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕಟ್ಟಡವು ಯಾವ ಶೈಲಿಯಲ್ಲಿದೆ? ಸೆಂಟ್ರಲ್ ಕಾಲೇಜ್ ಕಟ್ಟಡ ಅಯೋನಿಕ್ ಶೈಲಿ, ಗಾತಿಕ್ ಶೈಲಿ, ಕಾರೆಂತಿಯನ್ ಶೈಲಿ, ವೇಸರ ಶೈಲಿ. ಇದಕ್ಕೆ ಉತ್ತರ ಬಂದುಬಿಟ್ಟು ಗಾತಿಕ್ ಶೈಲಿ. ಈ ನನ್ನ ಒಂದು ವಿಡಿಯೋ ಮಾಡೋದಕ್ಕೆ ಧನ್ಯವಾದಗಳು. ಈ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ, ಮತ್ತು ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಮೂಲಕ ಅದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.